ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ಥರ ನೈವೇದ್ಯವನ್ನು ಮಾಡ್ತೀವಿ. ಕರ್ಜಿಕಾಯಿ ಅಂತ ನಮ್ಮ ಕಡೆ ಇದನ್ನು ನೈವೇದ್ಯಕ್ಕೆ ಇಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚಾಲೂ ಮಾಡೋಣ. ಮೊದಲಿಗೆ 2 ಕಪ್ಪು ಮೈದಾ ಹಿಟ್ಟು, ಇದ್ರ ಜೊತೆಗೆ 3/4 ಕಪ್ನಷ್ಟು ಚಿರುಟಿ ರವೆ ಸ್ವಲ್ಪ ತೊಗೊಳ್ತಿದ್ರು, 1/4 ಕಪ್ನಷ್ಟು ಹಾಕ್ಕೊಳ್ಳಿ. ಇದನ್ನು ಎಣ್ಣೆ ಬಿಸಿ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಈಗ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಕಾಯಿಸಿ ಎಣ್ಣೆ ಹಾಕೋದ್ರಿಂದ ಕರ್ಜಿಕಾಯಿ ಮೇಲ್ಗಡೆ ತುಂಬ ಗರಿಯಾಗಿ ಕಾಣುತ್ತದೆ. ಹಾಗಾಗಿ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದ್ರೆ 5 ಥರ ವಿಧವಾದ ಕರದ ಪದಾರ್ಥಗಳನ್ನು ದೇವಿ ನೈವೇದ್ಯಕ್ಕೆ ಇಡ್ತಾರೆ. ಚಕ್ಲಿ, ಕೋಡ್ಬಳೆ, ಶಂಕರಪಾಳೆ, ಕಡುಬು, ಹೋಳಿಗೆ, ಬಜ್ಜಿ ಈ ಥರ ಕರದ ಸಾಮಾನುಗಳನ್ನು ದೇವಿಗೆ ನೈವೇದ್ಯಕ್ಕೆ ಇಡ್ತಾರೆ. ಅವರವರ ಅನುಕೂಲ ತಕ್ಕಂತೆ ಅವರು ಮಾಡಿಕೊಂಡು ದೇವಿಗೆ ನೈವೇದ್ಯ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಕರ್ಜಿಕಾಯಿ, ಚಕ್ಲಿ, ಶಂಕರಪಾಳೆ, ಕೋಡ್ಬಳೆಯನ್ನು ಮಾಡ್ತೀವಿ. ಕರ್ಜಿಕಾಯಿ ತುಳಿ ಮಾಡ್ಕೊಳ್ಳಿಕ್ಕೆ ಪುಟಾಣಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬೇಕು ನೈಸಾಗಿ. ಇದನ್ನು 1.5 ಕಪ್ನಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದನ್ನ 1 ಟೈಮ್ ಅಷ್ಟು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. 2 ಬೇರಿಕೆ ಚೆನ್ನಾಗಾಗುತ್ತೆ ಅಂತ ಗ್ರೈಂಡ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಶೇಂಗಾನೂ ಆ್ಯಡ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಹಾಕಿಲ್ಲ. ನಿಮಗೆ ಶೇಂಗಾ ಇಷ್ಟ ಆದರೆ ಹಾಕೋಬೋದು. ಅದನ್ನೂ ಕೂಡ ಬಿಸಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾರೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಬಿಸಿ ಮಾಡಿಕೊಂಡು. ಆಮೇಲೆ ಇದ್ರ ಜೊತೆಗೆ ಬಿಳಿ ಎಳ್ಳು, ಕರಿ ಎಳ್ಳು, ಗಸಗಸೆ, ಏಲಕ್ಕಿ ಪೌಡರ್ ತಗೊಳ್ಬೇಕು. ಮೊದಲಿಗೆ ಇದು ಕೊಬ್ಬರಿಯನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. 1 ರೌಂಡ್ ಆದರೆ ಸಾಕು, ಪೂರ್ತಿ ನುಣ್ಣಗೆ ಬೇಡ. ಬಿಳಿ ಎಳ್ಳು, ಕರಿ ಎಳ್ಳನ್ನ 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಗಸಗಸೆ 1 ಟೇಬಲ್ ಸ್ಪೂನ್, ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೊತೆಗೆ ಇದನ್ನು ಸೇರಿಸ್ಕೊಳ್ಳೋಣ. ಕೊಬ್ಬರಿನ ಮತ್ತು ಎಳ್ಳು, ಕರಿ ಎಳ್ಳು, ಗಸಗಸೆನ 1 ರೌಂಡಷ್ಟು ಗ್ರೈಂಡ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ತುಳಿ ರೆಡಿಯಾಗಿದೆ. ಸೊ ನಾನು ಹಿಟ್ಟು ನಾದನ್ನು ಇಟ್ಟಿದ್ದಿಲ್ಲ, ಅದು ಕೂಡ ರೆಡಿಯಾಗಿದೆ. ಈಗ 1 ತಾಸು ಮೇಲೆ ಆದರೂ ಚೆನ್ನಾಗಿ ಆಗಿರುತ್ತೆ ಅಂತ 1 ತಾಸುವರೆಗೂ ನಾನು ಇಟ್ಟಿದ್ದೆ. ಈಗ ನೋಡ್ರಿ, ಕರ್ಜಿಕಾಯಿ ಎಲೆನ ಯಾವ ರೀತಿ ಲಟ್ಟಿಸ್ಕೊಳ್ಬೇಕು ಅಂದರೆ ಅಗದಿ ಉದ್ದಾಗಿರಬೇಕು, ಅಗಲ ಸಣ್ಣದಾಗಿರಬೇಕು. ನಮ್ಮ ಅಂಗೈಯ ಗಾತ್ರದಷ್ಟು ಉದ್ದಾಗಿದ್ದರೆ ಕರ್ಜಿಕಾಯಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಆದಷ್ಟು ಉದ್ದವಾಗಿ ಲಟ್ಟಿಸ್ಬೇಕು. ಇದನ್ನು ಪೂರ್ತಿಯಾಗಿ ಮಾಡಿ ಇಟ್ಕೊಂಡು ಕರೀಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ 5 ಅಥವಾ 6 ಇಷ್ಟಿಷ್ಟೇ ಮಾಡ್ಕೊಳ್ಳಿ. ನಿಮ್ಮ ಸಹಾಯಕ್ಕೆ ಬೇರೆ ಯಾರಾದರೂ ಇದ್ದರೆ ಒಬ್ಬರು ಲಟ್ಸ್ಕೊಳ್ಳೋದು, ಒಬ್ಬರು ತುಂಬೋದು, ಒಬ್ಬರು ಕರಿಯೋದು ಅಂತ ಹೆಲ್ಪ್ ಆಗುತ್ತೆ. ಒಬ್ಬರೇ ಇದ್ದಾಗ 5 ಅಥವಾ 6 ಸ್ವಲ್ಪ ಹಾಕ್ಕೊಳ್ತಾ ಮಾಡ್ಕೋಬೇಕು. ಯಾಕೆಂದರೆ ಹಿಟ್ಟು ಒಣಗಿ ಹೋಗಿಬಿಟ್ರೆ ಕರಿಯುವಾಗ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು 5 ಅಥವಾ 6 ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಮಾಡಿಟ್ಟ ಎಲೆಗೆ ಈ ಥರ ತುಳಿ ಹಾಕ್ಕೊಂಡು ಅಂಚಿಗೆ ಸ್ವಲ್ಪ ಹಾಲು ಅಥವಾ ನೀರನ್ನು ಸ್ವಲ್ಪ ಟಿಪ್ಪಾಗಿ ಹಚ್ಚಬೇಕಷ್ಟೇ. ಹಚ್ಕೊಂಡು ಈ ಥರ ನೈಸಾಗಿ ಒತ್ಕೊಂಡು ಬರಬೇಕು, ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಹೀಗೆ ಕೈಯಲ್ಲಿ ಈಸಿ ಆದರೆ ಕೈಯಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದಕ್ಕೆ ಇನ್ನೊಂದು ಮೆಥಡ್ ಇದೆ. 4 ಅಥವಾ 5 ಎಲೆಗಳನ್ನು ಹಿಂಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೇಲೆ ತುಳಿಯನ್ನು ಹಾಕ್ಕೊಂಡು ಒಂದೊಂದಾಗಿ ಕ್ಲೋಸ್ ಮಾಡ್ಕೊತ ಬರಬಹುದು. ಇದು ಸ್ವಲ್ಪ ಜಲ್ದಿ ಅನಿಸುತ್ತೆ, ಫಾಸ್ಟಾಗಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಈ ಥರ ಇದು ಮಧ್ಯದಲ್ಲಿ 2 ಎಲೆಗಳನ್ನು ಫಸ್ಟು ಕ್ಲೋಸ್ ಮಾಡ್ಕೊಳ್ಳೋದು. ಆಮೇಲೆ
ಆ ಕಡೆ ಈ ಕಡೆ ಎಲೆಗಳನ್ನು ಕ್ಲೋಸ್ ಮಾಡಿಕೊಂಡು ಈ ಥರ ಮಡಿಚ್ಕೊಂಡು ಒತ್ತಿಬಿಟ್ರೆ ಆಗುತ್ತೆ. ಕರ್ಜಿಕಾಯಿ ಬಾಯಿ ಬಿಡಬಾರ್ದು, ಸ್ವಲ್ಪ ಜಾಸ್ತಿಯಾಗಿ ಒತ್ತಿಬಿಟ್ಟು ಇಡಬೇಕಾಗತ್ತೆ. ಮೊದಲು ಕರಿಯುವಾಗೂ ಒಂದು ಸಾರಿ ನೋಡಿಬಿಟ್ಟು ಹಾಕಬೇಕು. ನೋಡಿ ಈಗ ರೆಡಿ ಆಗಿದೆ. 5 ಅಥವಾ 6 ಅಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ನಾನು ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಮೀಡಿಯಮ್ ಸೈಜ್ ಇಟ್ಕೊಂಡು ಕರಿಬೇಕು, ಜಾಸ್ತಿನೂ ಇಟ್ಕೋಬಾರ್ದು. ಈಗ ಒಂದೊಂದಾಗಿ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋದು. ಒಂದು ಕಡೆ ಫ್ರೈ ಆದಮೇಲೆ ಹೊಳಸು ಹಾಕ್ಕೊಳ್ಳಿ, ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಮೇಲ್ಗಡೆ ಈ ಥರ ಗುಳ್ಳೆ ಗುಳ್ಳೆ ಥರ ಬಂದರೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಲಿಕ್ಕೆ ಅಗದಿ ಕೆಂಪಾಗಿ ಕರಿಯೋದೇನು ಬೇಡ, ಸ್ವಲ್ಪ ಗೋಲ್ಡನ್ ಶೇಡ್ ಆದರೆ ನೋಡೋಕೆ ಭಾಳ ಮಸ್ತ್ ಕಾಣುತ್ತೆ. ನಾನು ಈಗ ಸ್ವಲ್ಪ ಹಾಕ್ಕೊಳ್ತಾ ಅಷ್ಟನ್ನು ಕರ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ರೆಸಿಪಿ. ನಮ್ಮ ಸೈಡು ಈ ಥರ ದೇವಿಗೆ ನೈವೇದ್ಯಕ್ಕೆ ಅಂತ ಮಾಡ್ತಾರೆ. ಇದು ಹಿಂದಿನ ದಿನ ಅಥವಾ 2 ದಿನ ಮುಂಚೆನೇ ನಾನು ಮಾಡಿರ್ತೀನಿ. ಒಬ್ಬೊಬ್ಬರು ಅನುಕೂಲ ಆಗಿದ್ದರೆ ಅದೇ ದಿನ ಮಾಡ್ಕೋತಾರೆ, ಬಟ್ ಅದೇ ದಿನ ಆಗೋದಿಲ್ಲ ಎಲ್ಲರಿಗೂ. ಹಿಂದಿನ ದಿನ ಅಥವಾ 2 ದಿನ ಮುಂಚೆ ಇದ್ದಾಗ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಚಕ್ಲಿನೂ ಹೇಗೆ ಮಾಡೋದು ನಮ್ಮ ಸೈಡು ಅಂತ ನಾನು ಮುಂದಿನ ರೆಸಿಪಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಪೋರ್ಟ್ ಮಾಡ್ತಿರುವ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.